ಫಸ್ಟ್ ಟೈಮ್ ಬರ್ತಿರೋದು. ಎಂತ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟಾ? ಖುಷಿ ಆಗ್ತಾ ಉಂಟು. ಯೋಗಿತಕ್ಕ ಇದು ಹುಲ್ಲು, ಇದು ಮರ. ಸ್ಥಳದ್ದು ವ್ಯೂ ನೋಡಿ ಹೇಗೆ ಕಾಣತ್ತೆ ಅಂತ. ಇರ್ಬೋಲ ಮಾರರೆ ಪಾಪದ. ಓ ಕೃಷ್ಣ ಮಲ್ಲ ಮಸಾಲೆ ದೋಸೆ. ಈ ಮಲ್ಲಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. 100 ರೂಪಾಯಿ. ಕೃಷ್ಣ ಶುಭ ದಿನ ಎಲ್ರಿಗೂ. ಇವತ್ತು ಟೆಂಪಲ್ ರನ್ ಇದ್ದ ಕಾರಣ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಎದ್ದು ಕೂಡಲೇ ಅನ್ನಕ್ಕೆಲ್ಲ ಇಟ್ಟೆ, ಯಾಕಂದರೆ ಅತ್ತೆ ಮನೇಲೇ ಇರ್ತಾರಲ್ವ, ಹಾಗಾಗಿ ಎಲ್ಲ ಮಾಡಿ ಹೋಗಬೇಕಿತ್ತು. ಹಾಗೆ ತಿಂಡಿಗೆ ಇವತ್ತು ಹೆಸರು ಕಾಳು ಮಾಡಿದ್ದೆ. ದೇವಸ್ಥಾನಕ್ಕೆಲ್ಲ ಹೋಗುವಾಗ ಹೆಸರು ಕಾಳು ತಿನ್ನಬೇಕು ಅಂತ ಹೇಳ್ತಾರೆ, ಅಕ್ಕಿ ವಸ್ತು ತಿನ್ನಬಾರ್ದು ಅಂತ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೇವಿನ ಸೊಪ್ಪು, ಕಾಯಿ ಮೆಣಸು ಹಾಕಿ ತುರಿದಿರೋ ಕಾಯಿ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಲ್ರೆಡಿ ಬೇಯಿಸಿ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋ ಹೆಸರು ಕಾಳನ್ನು ಹಾಕಿದರೆ ತುಂಬ ಸಖತ್ತಾಗಿರೋ ಹೆಸರು ಕಾಳು ರೆಡಿ ಆಗುತ್ತೆ. ಮಾಮೂಲಿಯ ಥರ ಮಾಡಿದಲ್ಲ ನಾನು, ಇದು ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನಕ್ಕೂ ಅಷ್ಟೇ ನಿನ್ನೆನೆ ಸ್ವಲ್ಪ ತೆಂಗಿನ ಚಿಪ್ಪು ಜಾಸ್ತಿಯಾಗಿ ನೀರು ಕಾಯಿಸಿ ಇಟ್ಟಿದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಮತ್ತೆ ಬೆಂಕಿ ಉಡಿಸೋ ಅವಶ್ಯಕತೆ ಇರಲಿಲ್ಲ. ನಮ್ಮ ಗ್ಯಾಂಗ್ ಹೊರಟಿದೆ ಇವತ್ತು. ಇವರು ಎಕ್ಸ್ಟ್ರಾ 6:10ಕ್ಕೆ ಹೊರಟಿದ್ದೇವೆ. 4:30 ನಾನು 4:30ಗೆ ಎದ್ದದ್ದು. ಒಂದು ಕಪ್ಪಿ ಉಂಟು, ಒಂದು ದೊಡ್ಡ ಕಪ್ಪಿ, ಒಂದು ಸಣ್ಣ ಕಪ್ಪಿ. ಇರ್ಲಿಲ್ಲ ಈಗ ಕೃಷ್ಣ ಇರ್ಲಿಲ್ಲ. ನನಗೆ ಅವನಿಗೆ ಟಿಫಿನಲ್ಲಿ ಸ್ವಲ್ಪ ಕೊಟ್ಟಿದ್ದೆ ಹೆಸರು ಕಾಳು. ನೀನೆಷ್ಟಿದ್ಯಾ ಚಪಾತಿ? ಚಪಾತಿ ಈ ಸೇಮೆ ದಡ್ಡೆನಾ? ನಾನು ಯೋಗಿತಕ್ಕ ಉಪವಾಸ ಇಬ್ರು. ಕೃಷ್ಣ 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 ಮುಲ್ತುಲ 7:15ಗೆ ರೀಚ್ ಆದ್ವಿ. ಮತ್ತೆ ಯೋಗಿತಕ್ಕ ಫಸ್ಟ್ ಟೈಮ್ ಬರ್ತಿರೋದು. ಎಂತ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟಾ? ಖುಷಿ ಆಗ್ತಾ ಉಂಟು. ಫಸ್ಟ್ ಟೈಮ್ ಸುಬ್ರಹ್ಮಣ್ಯಕ್ಕೆ ಬರ್ತಿರೋದು. ನಮ್ಮ ಮಕ್ಕಳಿಗೆಲ್ಲ ಹೋಟೆಲ್ ಇದೆ ಮಂಡೆ ಬಿಸಿ ದೇವರನ್ನು ನೋಡುದಕ್ಕಿಂತ ಜಾಸ್ತಿ. ನಾವು ಬೇಗನೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊರಟ್ವಿ. ನಾವು ಪ್ರತಿ ಸಲ ಬಂದಾಗಲೂ ಸುಬ್ರಹ್ಮಣ್ಯದಲ್ಲಿರೋ ಈ ಪಾರ್ಕ್ನ ಒಂದ್ಸಲನೂ ಸುತ್ತಾಡಿಲ್ಲ. ಯಾಕಂದರೆ ಬಂದ ಕೂಡಲೇ ದರ್ಶನಕ್ಕೆ ಹೋಗ್ತೀವಿ. ಆದಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆದ ಕೂಡಲೇ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಯಾಕಂದರೆ ದರ್ಶನ ಲೇಟ್ ಆಗಬಾರ್ದು ಅಂತ. ಇನ್ನೊಂದ್ಸಲ ಯಾವಾಗಾದರೂ ಸುಬ್ರಹ್ಮಣ್ಯಕ್ಕಂತಾನೆ ಬಂದು ಪಾರ್ಕೆಲ್ಲ ತಿರುಗಬೇಕು ಅಂತ ತುಂಬಾ ಆಸೆ. ತುಂಬ ಒಳ್ಳೊಳ್ಳೆ ಪ್ಲೇಸ್ ಇದೆ ಅಲ್ಲಿ ನೋಡೋಕ್ಕೆ. ಯಾವಾಗಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಆದಿ ಸುಬ್ರಹ್ಮಣ್ಯದ್ದು. ಇನ್ನು ನಾವು ನೋಡಿ ಹೂ ತೆಗೊಂಡ್ವಿ. ಈ ಮಲ್ಲಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. 100 ರೂಪಾಯಿ ಒಂದು ಮೊಳಕೆ. ಸಾರಿ, ಒಂದು ಮೊಳಕೆ 50 ರೂಪಾಯಿ. ನಾವು 100 ರೂಪಾಯಿ ತಗೊಂಡ್ವಿ. ರೇಟ್ ಮಾತ್ರ ಜಾಸ್ತಿ. ದೇವಸ್ಥಾನದ ಹತ್ರ ವ್ಯೂಸ್ ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ನಮ್ದು ಈ ಕಡೆ ಹೊಟ್ಟೆನೂ ತಾಳೆ ಆಗ್ತಿತ್ತು. ಆಶ್ಲೇಷ ಪೂಜೆ ಇದ್ದಿದ್ದರಿಂದ ಹೆಸರು ಕಾಳು ಏನಾದರೂ ತಿನ್ನಬೇಕು ನಾವು. ಇವಾಗ ಆಶ್ಲೇಷ ಪೂಜೆ ಆಯ್ತಲ್ಲ, ಹಾಗಾಗಿ ಇನ್ನು ಹೋಟ್ಲಿಗೆ ಹೋಗಿ ಏನಾದರೂ ತಿನ್ನಬೇಕು. ನಾವಂತೂ ಏನೂ ತಿಂದೇ ಇಲ್ಲ, ಹಾಗಾಗಿ ತುಂಬ ಹೊಟ್ಟೆ ಹಸಿತಾ ಇದೆ. ಇನ್ನು ಇಲ್ಲಿಂದ ಸೀದಾ ಹೋಟ್ಲಿಗೆ ಹೋಗ್ಬೇಕು. ಎಲ್ಲ ದರ್ಶನ ಚಂದ ಆಯ್ತು. ಸುಬ್ರಹ್ಮಣ್ಯದಲ್ಲಿ ಪೂಜೆ ಎಲ್ಲ ಆಗಿ ಹೋಗ್ತಾ ಇದ್ದೀವಿ ಈಗ. ದಾದಾ ಬಗ್ಲಿ ಸಂಜೆ ಎಂತದ ಹೇಳ್ತಾರೆ, ಸೀಕ್ರೆಟ್ ಹೇಳಿಕ್ಕಿಲ್ಲ. 1 ಗಂಟೆಯಲ್ಲಿ ಎಲ್ಲ ಆಯ್ತು ನಮ್ದು. ಇವತ್ತು ಅಷ್ಟು ರಶ್ ಇರ್ಲಿಲ್ಲ. ಇನ್ನು ಸೌತಾಡ್ಕಕ್ಕೆ ಅದಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದ್ರು ಹಾಕ್ಬೇಕು. ಹೊಟ್ಟೆ ಅಷ್ಟು ಇರ್ಬೋಲ ಮಾರರೆ. ಈ ಬಾ ಒಂದು ಅರ್ಜೆಂಟ್ ಅಲ್ಲಿ ಆಗ್ಲಿಲ್ಲ ಮಾರ್ರೆ. ಹೋಗ್ರಿ ಬನ್ರಿ ಅಂತ. ಹೋಗಿ ಬನ್ನಿ.
ಸುಬ್ರಹ್ಮಣ್ಯದಿಂದ ಒಂದು ಸ್ವಲ್ಪ ಮುಂದೆ ಬರುವಾಗ ಒಂದು ಹೋಟ್ಲಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮಸಾಲೆ ದೋಸೆ ಅಂತೂ ತುಂಬ ದೊಡ್ಡ ಕೊಡ್ತಾರೆ. ಅದಕ್ಕಾಗಿ ನಾವು ಅಲ್ಲಿಗೆ ಹೋದ್ವಿ. ಹೋದ ತಕ್ಷಣ ಬಾಬಾ ಏನು ಮಾಡಿದ್ರು, ಪುಂಡಿ ಗಸಿ ತಗೊಂಡ್ರು. ಅದಕ್ಕೆ ಹೋಗಿ ತಮಾಷೆ ಮಾಡ್ತಿದ್ರು, ಮನೇಲಿ ನಿಮಗೆ ಮಾಡಿದ್ರೆ ತಿನ್ನಕ್ಕಾಗಲ್ಲ, ಹೋಟೆಲ್ ಆದರೆ ಸೇರತ್ತೆ ಅಂತ. ಆದರೆ ರುಚಿ ಮಾತ್ರ ಸಖತ್ತಾಗಿತ್ತು ಆಯ್ತಾ. ಮಾನ ಮರ್ಯಾದೆ ತಮ್ಮನೊಂದಿಗೆ ಗಲಾಟೆ ಮಾಡುದು. ಅವನು ನೋಡಿ ಪಾಪ ಹಚ್ಕೊಂಡು ಅಲ್ಲಿಗೆ ಹೋದ. ಎಷ್ಟು ಚಿಮ್ಟಿದ ಅವನ ನೋಡುವಾಗ ಯಾರಾದ್ರೂ ಹೇಳ್ತಾರ ಪಾಪದ. ಓ ಕೃಷ್ಣ ಮಲ್ಲ ಮಸಾಲೆ ದೋಸೆ, ಬಿಗ್ ಮಸಾಲೆ ದೋಸೆ. ಇದೇ ಹೋಟೆಲ್ಗೆ ಬರುದು, ಯಾಕಂದ್ರೆ ಈ ಮಸಾಲೆ ದೋಸೆ ದೊಡ್ಡದು ಕೊಡ್ತಾರೆ. ಲಾಸ್ಟ್ ಟೈಮ್ ಅಂತ ಇಲ್ಲಿ ಫುಲ್ ರಶ್ ಇತ್ತು. ಹಾಗೆ ಒಂದು ಹೋಗಿ ಲಾಸ್ಟಿಗೆ ಗೂಡಂಗಡಿಗೆ ಹೋಗಿ ಅಲ್ಲಿ ನೀರ್ ದೋಸೆ ತಿಂದಿದ್ದು ಲಾಸ್ಟ್ ಟೈಮ್. ಇಲ್ಲಿ ಆದ್ರೆ ದೊಡ್ಡ ಮಸಾಲೆ ಹೋಟೆಲ್ ಹೆಸರು ಮನೆ ಊಟ ಹೋಮ್ ಫುಡ್ ಅಂತ ಇದೆ ನೋಡಿ. ನೀವು ಖಂಡಿತ ಇನ್ನೊಂದ್ಸಲ ಹೋದರೆ ಮಿಸ್ ಮಾಡದೆ ಅಲ್ಲಿಗೆ ಹೋಗಿ. ಧರ್ಮಸ್ಥಳದಿಂದ ಸ್ವಲ್ಪ ಮುಂದೆ ಬರುತ್ತೆ, 10 ನಿಮಿಷ ಇದೆಯೋ ಇಲ್ವೋ ಸುಬ್ರಹ್ಮಣ್ಯದಿಂದ. ಖಂಡಿತ ಮಿಸ್ ಮಾಡದೆ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀವಿ. ನಾವು ಅಷ್ಟೇ ದೊಡ್ಡ ದೊಡ್ಡ ಮಸಾಲೆ ದೋಸೆ ಎಲ್ಲ ತಿಂದು ಅಲ್ಲಿಂದ ಹೊರಟ್ವಿ. ಆದರೆ ಮಸಾಲೆ ದೋಸೆ ಹತ್ರ ತುಂಬಿಸೋಕ್ಕೆ ತುಂಬ ನಮಗೆ ಕಷ್ಟ ಆಯಿತು, ಅಷ್ಟು ದೊಡ್ಡದಿತ್ತು ಮಸಾಲೆ ದೋಸೆ ಅದು. ಈಗ ಗಿಜ 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 ಆಗ್ತದೆ ಎಲ್ಲ, ಆಗ ಯಾರ್ದು ಸೌಂಡ್ ಇರ್ಲಿಲ್ಲ. ಇವತ್ತು ಮಾತ್ರ ಹೆವಿ ಆಯ್ತು. ಎಷ್ಟು ದೊಡ್ಡದಪ್ಪ, ಹೊಟ್ಟೆ ತುಂಬಿತ್ತು. ಕೃಷ್ಣಂದು ಯಾರೊಂದಿತ್ತು. ಸುಬ್ರಹ್ಮಣ್ಯ ಹೇಗುಂಟು? ಬಾಯ್ಸ್ ಎಲ್ಲ ಹೋಗ್ಲಿಲ್ಲ. ಹೇಗುಂಟು ಸುಬ್ರಹ್ಮಣ್ಯ, ಹೇಗುಂಟು ಸಾರ್ ಮಾಡಿ ಹೋಗಿದ್ದ ಅವತ್ತು. ತುಂಬಾ ವರ್ಷ ಆಯ್ತು ಚಾರ್ ಮಾಡಿ. ಹೇಗುಂಟು? ಚೆನ್ನಾಗಿ ಚಾರ್ ಮಾಡಿ, ಚಂದ ಉಂಟು. ಖುಷಿ ಆಯ್ತಾ? ಹೋಗಿದ್ದ ಚಳಿಗೆ ಒಂದು ಮಸಾಲೆ ದೋಸೆ ತಿಂದು ಈಗ ಕೂರ್ಲಿಕ್ಕೆ ಆಗುದಿಲ್ಲ, ನಿಲ್ಲಿಕ್ಕೆ ಆಗುದಿಲ್ಲ. ಅದವರಿಗೆಲ್ಲ ನೋಡ್ತಿತ್ತು ಮಸಾಲೆ ದೋಸೆ. ಸೀದಾ ಸೌತಾಡ್ಕಕ್ಕೆ ಬಂದ್ವಿ. ಸೌತಾಡ್ಕದಂತೂ ಫುಲ್ ರಶ್ ಇದೆ. ಈ ಮನುಷ್ಯನಿಗೆ ವ್ಯಾಕ್ ವ್ಯಾಕ್ ಬರ್ತಾ ಉಂಟಂತೆ. ಅವರಿಗೆ ಅದೊಂದು ಪ್ರಾಬ್ಲಮ್. ಅವರಿಗೆ ಜರ್ನಿ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಬ್ಲಮ್. ಹೌದೌದು, ಬುಲೆರೋ ಕಾರು ಆಗುದಿಲ್ಲ ಅಂತೆ. ಸಲ ನಮಗೆ ಸೌತಡ್ಕ ಬರ್ಲಿಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಬಟ್ ಈ ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವರದ್ದು. ಸೌತಡ್ಕ ಅಂತೂ ತುಂಬ ಇಷ್ಟ ನನಗೆ. ಅಲ್ಲಿ ಹೊರಗಡೆ ಅಲ್ವಾ ದೇವರು, ಕಣ್ ತುಂಬ ನೋಡ್ಬೋದು. ಬೇರೆ ಕಡೆ ಎಲ್ಲ ನಮಗೆ ದೇವರನ್ನ ಅಷ್ಟು ಕಣ್ ತುಂಬ ನೋಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, 3 ನಿಮಿಷ ಕೂಡ ಬಿಡಲ್ಲ. ಬಟ್ ಇಲ್ಲಿ ಕಣ್ ತುಂಬ ನಾವು ದೇವರನ್ನ ನೋಡ್ಬೋದು, ಅದೊಂದು ಖುಷಿ ಇಲ್ಲಿ. ಸೌತಡ್ಕದಲ್ಲಿ ಕೂಡ ಆಯ್ತು ದರ್ಶನ ಬೇಗ ಬೇಗ. ನಮ್ಗೆ ಎಲ್ಲಿ ಕೂಡ ನಿಲ್ಲಿಕ್ಕಿಲ್ಲ ಆಯ್ತು. ಇವರೆಲ್ಲ ಅರ್ಜೆಂಟ್ ಮಾಡುದು, ಅಂದ್ರೆ ಧರ್ಮಸ್ಥಳದಲ್ಲಿ ಕೂಡ ಇನ್ನು ರಶ್ ಇರ್ತದಲ್ಲ, ಹಾಗಾಗಿ ಧರ್ಮಸ್ಥಳಕ್ಕೆ ಸೌತಡ್ಕ ಪ್ರಸಾದ. ವರ್ರೆ ಆಯ್ತು. ಇವಾಗ ಧರ್ಮಸ್ಥಳ ರೀಚ್ ಆಗಿ ಯೋಗಿ ತಕ್ಕನ ಒಂದು ನಿದ್ದೆ ಕೂಡ ಆಯ್ತು. ಯೋಗಿ ತಕ್ಕನಿಗೆ ಒಂದು ನಿದ್ದೆ ಕೂಡ ಆಯ್ತು. ಉಂಟಿಲ್ಲ ಧರ್ಮಸ್ಥಳದ ಸೀನ್. ಸ್ಥಳದ್ದು ವ್ಯೂ ನೋಡಿ ಹೇಗೆ ಕಾಣುತ್ತೆ ಅಂತ. ಆಕಾಶದ ಹತ್ತಿರ ಒಂದು ಪುಟ್ಟ ಗೋಪುರ, ಅದ್ಭುತ. ದರ್ಶನ 12:30 ಅಂತ, ಹಾಗಾಗಿ ಕೂತ್ಕೊಂಡಿದ್ದೇವೆ. 1 ಗಂಟೆ ಉಂಟು. ಇನ್ಸ್ಟಾಗ್ರಾಮ್ ಅಲ್ಲಿ ಒಮ್ಮೆ ಲೈವ್ ಹೋಗಿ ಬಂದೆ, ಹಾಗೆ ಹೋಗಿ ಹೀಗೆ ಬಂದ. ನಂಗೆ ಎಂತ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಫಸ್ಟ್ ಟೈಮ್ ಫೇಸ್ ತೋರಿಸಿ ಲೈವ್ ಹೋಗಿದ್ದು ನಾನು, ಹಾಗಾಗಿ. ಕೃಷ್ಣ ಸುಬ್ರಹ್ಮಣ್ಯದಲ್ಲಿ ತಗೊಂಡಿದ್ದು ನೋಡಿ, ಕನ್ನಡಿ ನೋಡ್ಲಿಕ್ಕೆ ಅಂತೆ. ಅದೆಂತಕ್ಕೆ ಕೃಷ್ಣ? ಯಾಕೆ
ಅಂತೂ ಇಂತೂ ದರ್ಶನ ಎಲ್ಲ ಆಗಿ ಊಟಕ್ಕೆ ಬಂದ್ವಿ. ಧರ್ಮಸ್ಥಳದ ಪ್ರಸಾದ ಅದ್ಭುತ ಅಲ್ವಾ. ಸುಬ್ರಹ್ಮಣ್ಯದಲ್ಲಿ ಮಾತ್ರ ಇಷ್ಟುವರೆಗೆ ನಾವು ಊಟ ಮಾಡಿಲ್ಲ, ಯಾವಾಗಲೂ ಬೆಳಿಗ್ಗೆ ದರ್ಶನ ಆಗಿ ಬರ್ತೇವೆ. ಊಟ ಎಲ್ಲ ನಾವು ಧರ್ಮಸ್ಥಳದಲ್ಲೇ ಮಾಡುವುದು. ನಾವು ಈ ಸಲ ಮೇಲ್ಗಡೆ ಕೂತ್ಕೊಳ್ತಾರಲ್ಲ ಅಲ್ಲಿ ಬಂದಿದ್ದು. ಲಾಸ್ಟ್ ಟೈಮ್ ಕೂಡ ಇಲ್ಲೇ ಊಟ ಮಾಡಿದ್ದು ನಾವು. ಹಾಗಾಗಿ ಇವಾಗ ಪ್ರಸಾದ ಬರಲಿಕ್ಕೆ ಕಾಯ್ತಾ ಇದ್ದೀವಿ. ಫಸ್ಟು ಸ್ವೀಟ್ ಎಲ್ಲ ಕೊಡ್ತಾರಲ್ವ, ಹಾಗಾಗಿ ಫಸ್ಟ್ ನಾನು ಸ್ವೀಟ್ ತಿಂದೆ. ಕೃಷ್ಣ ಸ್ವೀಟ್ ಎಲ್ಲ ತಗೊಳ್ಳಿಲ್ಲ. ನನಗೆ ವೈಟ್ ರಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ದೇವಸ್ಥಾನದಲ್ಲಿ ಮಾಡುವ ವೈಟ್ ರಸ್ ಹಾಗೂ ಟೊಮೆಟೊ ರಸಮ್ ಇರುತ್ತಲ್ಲ, ಅದನ್ನ ತಿಂದಷ್ಟು ಸಾಕಾಗಲ್ಲ. ಹಾಗೆ ಕೊನೆಗೆ ಸ್ವಲ್ಪ ಮಜ್ಜಿಗೆ ಕೂಡ ಕೊಡ್ತಾರೆ. ಅದನ್ನೆಲ್ಲ ತಿಂತಾ ಇದ್ರೆ ಅಮೃತದ ರೀತಿಯೇ ಆಗುತ್ತೆ. ದೌಡಾಯಿಸ್ತಾ ಇದ್ದೇವೆ ಲಲಿತೋದ್ಯಾನವನಕ್ಕೆ. ನಾವು ವರ್ಷ ನೋಡ್ತೇವೆ. ಇವತ್ತು ಹೋಗ್ತಾ ಇರುವುದು ಯೋಗಿತಕ್ಕನಿಗೆ ತೋರಿಸ್ಲಿಕ್ಕೆ ಇವತ್ತು. ಹೀಗೆ ನಾವು ಯಾವಾಗ್ಲೂ ಈ ಕುಂತಲೆ ಮಾರದಲ್ಲ ಯೋಗಿತಕ್ಕ ಇದು ಮರ ನಮ್ಗೆ ಪ್ರಜ್ಜುನ ಗರ್ಲ್ ಫ್ರೆಂಡ್ ಅನ್ನು ಕೂಡ ತೋರಿಸ್ಲಿಕ್ಕೆ ಇದ್ರೆ. ಹೋದ ವರ್ಷ ಇದ್ದಾಗ ಇದ್ದಾರೆ, ಸ್ವಲ್ಪ ಕಪ್ಪಾಗಿದಾರ ಅಂತ. ಅಮಿತ್ ಮೀಂದ ಮೂರ್ತಿ ತಲೆಕೊಂಡ ವಿಗ್ರಹ. ಯೋಗಿತಕ್ಕ ಇದು ಹುಲ್ಲು, ಇದು ಮರ, ಅಲ್ಲಿ ಮೀನುಂಟು. ಯೋಗಿತಕ್ಕನ ಎಕ್ಸ್ಪ್ರೆಷನ್ ನೋಡಿ. ಯೋಗಿತಕ್ಕನಿಗೆ ಸಮುದ್ರದಲ್ಲಿರುವ ಮೀನು ನೋಡುವ ಹಾಗೆ ಆಗ್ತಾ ಉಂಟೇನೋ. ಕಾಣ್ತಾ ಇಲ್ಲ ಕಾಮಜ್ಜಿ ಬಂದು ಮೀನೆಲ್ಲ. ಅಲ್ಲಿ ಒಂದುಂಟು ನೋಡಿ, ಅಲ್ಲಿ ಒಂದುಂಟು ಮೀನು. ನದಿ ತೂಲದಿ ಹನಿ ಮೀನು. ನಿನ್ನ ಹೆಸರೆಂತ? ಯೋಗಿತಕ್ಕನಿಗೆ ಹೆಸರು ಹೇಳ್ಬೇಕಂತ. ಹೆಸರು ಹೇಳು. ಇಷ್ಟುಂಟು ಗೈಸ್ ಮೀನು. ಬಿಸಿಲು ಕರೆನ್ಸಿ ಹೋಗ್ತಾ ಉಂಟು. ನಾವು ಚಪ್ಪಲಿ ಹಾಕದೆ ಬಂದದ್ದು ಅಬ್ಬಾ ಪಾದ ಸೇವೆ ಮಾಡುವ ಹಾಗೆ. ಅಲ್ಲಿ ಸಹ ಸೇಮ ಎಂತ ಇಲ್ಲ. ಈಗ ನಾನು ಇಳಿತೇನೆ. ಆಯ್ತು ಅಜ್ಜಿ ಫೋಟೋ ಶೂಟ್ ಮಲ್ಪುಗ ಕುಲ್ಲುಲೆ ತೂಕ. ನಮ್ಗೆ ಎಲ್ಲಿ ಸಹ ಫೋಟೋ ತೆಗಿಲಿಕ್ಕೆ ಒಂದು ಪ್ಲೇಸ್ ಸಿಗ್ಲಿಲ್ಲ. ಇಲ್ಲಿ ಆದ್ರೂ ತೆಗಿಯುವ. ಒಟ್ಟೊಟ್ಟು ಕುಲ್ಲೊಂದು ಓರಿ ಒಂದೊಂದು ಮೈಲ್ ದೂರ ಕೂತ್ಕೊಂಡ್ರೆ ಹೆಂಗೆ ಫೋಟೋ ತೆಗಿಯುದು? ಒಬ್ಬೊಬ್ರು ಅಲ್ಲಿ ನೀವು ಹಿಡ್ರಿ. ಎಂತ ಇಡ್ರಿ? ಟೈಮ್ ಇಡ್ಲಿಕ್ಕೆ ಅಲ್ಲಿ ಆಗಲ್ಲ. ಎಂತ ಸಹ ತರ್ಲಿಲ್ಲ ಅಲ್ಲ. ಇದು ಗರ್ಲ್ ಫ್ರೆಂಡ್ ಅನ್ನು ಈಗ ನಾವು ತೋರಿಸ್ತೇನೆ. ಒಂದು ನಿಮಿಷ. ಪ್ರಜ್ಜನ ಗರ್ಲ್ ಫ್ರೆಂಡ್ ನೋಡಿ. ಇದೆ ಪ್ರಜ್ಜನ ಗರ್ಲ್ ಫ್ರೆಂಡ್. ಮತ್ತೆ ಬರುವಾಗ ಹೇಳ್ಬೇಕು ಅವನ ಹತ್ರ. ನೋಡಿದ್ರಲ್ಲ ಪ್ರಜ್ಜುನ ಗರ್ಲ್ ಫ್ರೆಂಡ್ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಇನ್ನು ಬರೋ ವರ್ಷ ನೋಡೋದು, ಈ ವರ್ಷ ನೋಡಿ ಆಯಿತು. ಅದಕ್ಕೆ ಪ್ರಜ್ಜು ಬೈತಾ ಇದ್ದೆ, ಎಂತ ಆಂಟಿ ನೀವು ವಿಡಿಯೋದಲ್ಲೆಲ್ಲ ಹೇಳೋದು ಅಂತ. ಇದೊಂದು ಗೋಲ್ಡ್ ಫಿಶ್ ನೋಡಿ ಎಷ್ಟು ಚಂದ ಉಂಟಲ್ಲ. ಪ್ರಜ್ಜೊತ್ತಿಗೆ ಇಂಪಾರ್ಟೆಂಟ್ ಒಂದು ವಿಷಯ ಹೇಳಿಕೊಂಡು ನೀನು ಕೇಳಿದ್ರೆ ಬಾ ಎಂತ ನಿಜ. ನಿಂಗೆ ಲಾಸ್ಟ್ ಟೈಮ್ ಬಂದಾಗ ನೆನ್ಪುಂಟಾ? ನಿನ್ನ ಗರ್ಲ್ ಫ್ರೆಂಡ್ ತೋರಿಸಿದ್ರು ರೋಡಲ್ಲಿ ನಮ್ಮ ಹಿಂದುಗಡೆ. ಕಪ್ಪಾಗಿದ್ದಾಳೆ ಅವಳು, ಸ್ವಲ್ಪ ಕಪ್ಪಾಗಿದ್ದಾಳೆ ಬಿಸಿಲಿಗೆ. ನೀನೊಂದು ಕ್ರೀಮ್ ತಂದು ಕೊಡು ಬಿಳಿ ಆಗ್ಲಿಕ್ಕೆ. ನಾವು ಧರ್ಮಸ್ಥಳದಿಂದ ಹೊರಟ್ವಿ. ಈ ನರಮ್ಮನೆ ಒಂದು ನೋಡಿ ಇರ್ತಾ ಉಂಟು. ಅವನಿಗೆ ಎಂತ ಅಲ್ಲಿ ಸುಮ್ಮನೆ ಆಡುದು ತಗೊಳ್ಳುದು ಒಂದೇ ದಿನ, ಮತ್ತೆ ಅದು ಬುಕ್ ಆಗ್ಲಿಕ್ಕೆ ಆಯ್ತು. 100 ರೂಪಾಯಿಗೆ ಬೇಲೆ ಇದ್ದಾನೆ ಅಂದ
ಅಲ್ಲಿ ಎಷ್ಟು ರೇಟ್ ಬಾಯಿಗೆ ಬಂದ ರೇಟ್ ಹೇಳ್ತಾರೆ. ಇವ್ರ ಗಾಡಿಯಲ್ಲಿ ಮಿಸ್ ಮಾಡಿ ಎಲ್ಲಿ ಹೋಲ್ಕೊಂಡು ಹೋಗಿದ್ದೀರಿ. ಇಲ್ಲಿ ಇದ್ದ ಗಾಡಿಯನ್ನೆಲ್ಲ ತಗೊಂಡೋಗಿ ಇಟ್ಟಿದ್ದಾರೆ. ಪವಿಂದ್ರಣ್ಣಂದು ಒಂದು ನಿದ್ರೆ ಸಹ ಆಯ್ತು ನಾವು ಬರುವಾಗ. ಹೊಂಡಿಗೆ ಗಾಡಿ ಬುಲೆರೋ ಕಾಣೆಯಾಗಿದೆ, ಹುಡುಕುತ್ತಿದ್ದಾರೆ. ಪ್ರಜ್ಜು ಅವರು ಬುಲೆರೋವನ್ನು ಹುಡುಕುತ್ತಿದ್ದಾರೆ. ಓಲಿಗೆ ಬುಲೆರೋ ಸಿಕ್ಕಿತಾ? ಬುಲೆರೋ ಕಳುವಾಗಿದೆ. ಹನಿಗೆ ಸಿಕ್ಕಿತ್ತು ಗಾಡಿ. ಬಾಲ ದಾದ ಪರಿಮಳ ಮಾರಾಯ. ಹನಿಯವರು ಬುಲೆರೋವನ್ನು ಹುಡುಕಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಈ ಸೈಡಿಗೆ ತಂದು ನಿಲ್ಲಿಸಿದ್ದಾರೆ ಗಾಡಿ. ಮತ್ತೆ ನಮ್ಮ ವಿಮಾನ ನೋಡಿ, ಹೊಸ ವಿಮಾನ ನಮ್ದು. ಪ್ರಜ್ಜು ಈಗ ತಗೊಳ್ತಾರಂತೆ ವಿಮಾನ. ಸೈಡ್ 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 ಸೈಡ್. ಪವಿತ್ರಣ್ಣ ಅವಾಗ ಮನೆಗೆ ಇದು ಬೇಕು ಅಂತ ಹೇಳ್ತಿದ್ರಲ್ಲ, ಹೆಲಿಕಾಪ್ಟರ್ ತಗೊಳ್ಳಿ, ಇಲ್ಲಿ ಉಂಟು. ಪವಿತ್ರಣ್ಣ ಹೇಳ್ತಾ ಇದ್ರಿ ಇನ್ನು ಹೆಲಿಕಾಪ್ಟರ್ ತಗೊಳ್ಬೇಕು ಅಂತ. ಇದನ್ನ ತಗೊಂಡ್ರಾಯ್ತು. ಪ್ರಜ್ಜಿತ್ ಲರ್ನಿಂಗ್ ಎಲ್ಬೋರ್ಡ್, ಏರೋಪ್ಲೇನ್ ಎಲ್ಬೋರ್ಡ್. ಪ್ರಜ್ಜು ಡ್ರೈವರ್ ಪ್ರಜ್ಜು, ಡ್ರೈವರ್ ಪ್ರಜ್ಜು ಅಲ್ಲ. ಅಲ್ಲಿ ಬರ್ದಿದ್ದಾರೆ ನೋಡು, ಡಕೋಟಾ ವಿಮಾನ, ಡಕೋಟಾ ವಿಮಾನ ಅಂತೆ. ಎಂತ ತಗೊಳ್ತೀರಾ ಅಪ್ಪ ಮಗ ಸೇರಿ? ಅವರಿನ್ನು ಅದು ಲಾಟ್ರಿ ಬರ್ಲಿಕ್ಕೆ ಇಲ್ಲ, ನೀವು ತಗೊಳ್ಳಿಕ್ಕೆ ಇಲ್ಲ. ಲಾಟ್ರಿ ತಗೊಂಡ ದುಡ್ಡಲ್ಲಿ ಆದ್ರೆ ಹೆಲಿಕಾಪ್ಟರ್ ತಗೊಳ್ಬೋದಿತ್ತು. ಇವಳಿಗೆ ಒಂದು ಡ್ರೆಸ್ ತೆಗಿಲಿಕ್ಕೆ ಉಂಟು. ಈಗ ದುರ್ಗಕ್ಕೆ ಬಂದ್ಬಿಟ್ಟು ಅಂಗಡಿ. ಹೀಗೆ ಬೇಕಾದ ಡ್ರೆಸ್ಸಲ್ಲಿ ಸಿಗಲಿಲ್ಲ. ಬೇರೆಲ್ಲ ಚೆನ್ನಾಗಿತ್ತು, ಕುರ್ತಾ ಸೆಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಆಫರ್ ಕೂಡ ಇತ್ತು. ಬಟ್ ಅವಳಿಗೆ ಆಗಿದೊಂದು ಸಿಗಲಿಲ್ಲ. ಹಾಗಾಗಿ ಸೀದಾ ಬಂದ್ವಿ ನಾವು. ಅಲ್ಲಿಂದ ಮುಂದೆ ಬರುವಾಗ ಮತ್ತೆ ಟೀ ಕುಡಿಯುವ ಅಂತ ಆಯಿತು. ಹಾಗಾಗಿ ಪೆರ್ನೆಯಲ್ಲಿ ಬಾವ ಒಂದು ಹೋಟ್ಲಿಗೆ, ಸಣ್ಣ ಹೋಟ್ಲಿಗೆ ಕರ್ಕೊಂಡೋದ್ರು. ಸಣ್ಣ ಹೋಟ್ಲಾದರೂ ಟೀ ಮಾತ್ರ ತುಂಬ ಚೆನ್ನಾಗಿತ್ತು ಆಯಿತಾ. ಬೆಳಿಗ್ಗೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಕೂಡ ಚೆನ್ನಾಗಿತ್ತು. ಮತ್ತು ಗೋಳಿ ಬಜ್ಜಿ ಕೂಡ ಎಲ್ಲ ತೆಗೆದುಕೊಟ್ರು. ತುಂಬ ಚೆನ್ನಾಗಿತ್ತು ಗೋಳಿ ಬಜ್ಜಿ ಕೂಡ. ಅದೇ ಚೆನ್ನಾದಣ್ಣ. ಹೋಯ್ತಣ್ಣ ಬಡ್ಡಿ ಅಮ್ಮ ತಿನ್ಪಾಲ್ ರಜ್ಜು ಟೀ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನನ್ನ ಮಗ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಜ್ಯೂಸು ಗೀಸು ಎಲ್ಲ ಆಯಿತು ಅವನದು. ಹಾಗೆ ನಮ್ಮ ಇವತ್ತಿನ ದಿನ ಈ ಥರ ಆಯಿತು ನೋಡಿ. ಇವತ್ತಿನ ದಿನ ಏನು ವಿಶೇಷ ಅಂದರೆ ಯೋಗಿತಕ್ಕನಿಗೆ ಖುಷಿ ಆಯಿತು. ಅದನ್ನು ನೋಡಿ ನನಗೂ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ಥರ ಆಯಿತು ನಮ್ಮ ಇವತ್ತಿನ ದಿನ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗು. ಹಾಗೆ ಇಷ್ಟ ಆದರೆ ನಾನು ಹೇಳೋದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮೂಲಕ ನಮಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಈ ಥರ ಎಲ್ಲ ಆಯಿತು. ಸೊ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಜೈ ರಾಧೆ ಕೃಷ್ಣ, ಹರಿ ಕೃಷ್ಣ, ಹರಿ ಬೋಲ್ ಎಲ್ರಿಗೂ.